ಐಡಿಯಾಸ್. ಲಾಸ್ಟ್ ಬ್ಲಾಗ್ದು ಕಂಟಿನ್ಯೂಷನ್ ಪಾರ್ಟ್ ಇದೆ ಇದು. ಲಾಲ್ಬಾಗ್ದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಾನು ನಿಮಗೆ, ಅವರ ಏನೋ ಎಂಟ್ರೆನ್ಸ್, ಲಾಲ್ಬಾಗ್ದು ಎಂಟ್ರೆನ್ಸ್ ಹೇಗಿದೆ, ಪ್ಲಸ್ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಅವರು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದರು, ಬಹುಮುಖ ಪ್ರತಿಭೆ ಆಗಿದ್ದರು. ಸೊ ಅವರ ಹವ್ಯಾಸಗಳನ್ನೆಲ್ಲ ಲಾಸ್ಟ್ ಟೈಮ್ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ. ಇದು ಅವರ ಕಂಟಿನ್ಯೂಷನ್, ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಇದು. ಮೊದಲೇ ಹೇಳಿದಾಗೆ ಅವರು ತುಂಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದರು, ಬಹುಮುಖ ಪ್ರತಿಭೆ ಆಗಿದ್ದರು. ಅವರು ಹವ್ಯಾಸಗಳು ಒಂದಲ್ಲ ಎರಡಲ್ಲ ಫ್ರೆಂಡ್ಸ್, ತುಂಬ ಇದೆ ಅವರ ಹವ್ಯಾಸಗಳು. ಪೂರ್ಣಚಂದ್ರ ತೇಜಸ್ವಿ ಅವರ ಲೈಫು ಜರ್ನಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಅವ್ರು ಜಸ್ಟ್ ರೈಟರ್ ಆಗಿರಲಿಲ್ಲ, ಅವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟಿ. ಹಿ ಈಸ್ ಅ ಥಿಂಕರ್, ಕ್ರಿಯೇಟಿವ್ ಮೈಂಡ್ ಮತ್ತು ಲೈಫ್ ಲಾಂಗ್ ಲರ್ನರ್ ಆಗಿದ್ದರು. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇಲ್ಲಿ ಅವರಿಗೆ ಭಾಷೆ ಅಂದರೆ ತುಂಬ ಇಷ್ಟ. ಭಾಷೆ ಮುಖಾಂತರನೇ ಅವರು ಸೊಸೈಟಿಗೆ, ನೇಚರ್ಗೆ, ಹಾಗೆ ಕಾಮನ್ ಪೀಪಲ್ ಫೀಲಿಂಗ್ಸಿಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್. ಅವರು ರೈಟಿಂಗ್ ತುಂಬ ಸಿಂಪಲ್ ಇದ್ರೂ ಆದರೆ ಅವರು ತುಂಬ ಮೀನಿಂಗ್ ಮಾತ್ರ ತುಂಬ ಡೀಪಾಗಿತ್ತು ತೇಜಸ್ವಿ ಅವ್ರದ್ದು. ಅವರು ಇನ್ಸ್ಪೈರ್ ಆಗಿದ್ದು ಕೆಲವು ಗ್ರೇಟ್ ಪರ್ಸ್ನಾಲಿಟೀಸ್, ಮುಂದೆ ತೋರಿಸ್ತೀನಿ ಯಾರ್ಯಾರೇ ಅಂತ. ಅವರ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫ್ಲುಯೆನ್ಸ್ ಆಗಿದ್ದು ಅಂದರೆ ಕೆ ಶಿವರಾಮ್ ಕಾರಂತ್ ಅಂತ. ಅವರು ಕೂಡ ಗ್ರೇಟ್ ರೈಟರ್, ಆರ್ಟಿಸ್ಟ್, ಹಾಗೆ ಎಜುಕೇಷನಲಿಸ್ಟ್ ಆಗಿದ್ದರು. ಇಲ್ಲಿ ನೋಡಿ ಇಲ್ಲೊಂದು ಅಪರೂಪದ ಚಿತ್ರಣ ಇದೆ. ಕುವೆಂಪು ಮತ್ತು ಅವರ ಮಗ ಏನು ಪೂರ್ಣಚಂದ್ರ ತೇಜಸ್ವಿ ಬೈಕಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂಥರ ರಿಯಲ್ ಆಗಿದೆ, ಇಬ್ಬರು ನಿಜವಾಗ್ಲೂ ಕುತ್ಕೊಂಡು ಹೋಗ್ತಾ ಇದ್ದಾರೆ ನಮಗಿದೆ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಇಲ್ಲವ್ರಿಗೆ ತುಂಬ ಹಾಬೀಸ್ ಎಲ್ಲ ತೋರಿಸಿದ್ದಾರೆ. ಅವರಿಗೆ ಫಿಶಿಂಗ್ದು ತುಂಬ ಹಾಬಿ ಇತ್ತು, ಮೀನು ಹಿಡಿಯೋದು. ಆದರೆ ಮಾಂಸಕ್ಕೋಸ್ಕರ ಅಂತಲ್ಲ, ಬಟ್ ಅವರಿಗೆ ಅದೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅದೊಂದು ಹಾಬಿ ಇತ್ತು ಅವರಿಗೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಒಳಗಡೆ, ಈ ಪಾಂಡ್ ಒಳಗಡೆ ನೋಡಿ ರಿಯಲ್ ಫಿಶ್ ಇವೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ಎಸ್, ಇಲ್ಲಿ ನೋಡಿ ಹೋಗ್ತಾ ಇರೋದು. ಇಲ್ಲಿ ರಿಯಲ್ ಫಿಶ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಪಾಂಡ್ ಮಾತ್ರ. ಜಸ್ಟ್ ಕೂಲಾಗಿ ಗಮನಿಸಿ ಅಂದರೆ ನಿಮಗೆ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲಾಲ್ಬಾಗಲ್ಲಿ ಇದೇ ಮಾಡೆಲ್ ನಮಗೆ ಒಂದು ಏನು ಇಂಪಾರ್ಟೆಂಟ್ ಮೆಸೇಜ್ ಕೊಡುತ್ತೆ. ಯಾವುದು ಅಂದರೆ ಕಾರಂತ್ ಮತ್ತು ಏನು ತೇಜಸ್ವಿ ಅವ್ರದ್ದು ಏನಂದರೆ ಟ್ಯಾಲೆಂಟು ಒಂದು ಫೀಲ್ಡ್ಗೆ ಲಿಮಿಟ್ ಆಗಿಲ್ಲ ಅಂತ. ಆಮೇಲೆ ನೋಡಿ ಇಲ್ಲಿ ತೇಜಸ್ವಿ ಅವರು ಮತ್ತು ಅವ್ರ ಫ್ರೆಂಡ್ ಶಾಮಣ್ಣ ಅಂತ, ಒಬ್ಬರು ಕತೆಗಾರರು, ಒಬ್ಬರು ಕತೆಗಾರರಲ್ಲ. ಸೈಕಲಲ್ಲಿ ಕುತ್ಕೊಂಡು ಹೋಗಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಖುಷಿಯಾಗುತ್ತೆ. ಏನು ನಿಜವಾಗ್ಲೂ ನೋಡ್ತಾ ಇದ್ದೀವಿ ನಾವು ಅನ್ನೋಂಗಿದೆ. ಅದು ಈ ಹೂಗಳ ಮಧ್ಯೆ ತೋರಿಸಿದಾರಲ್ಲ, ಅದು ತುಂಬ ಎಫೆಕ್ಟಿವ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ, ಸೂಪರಾಗಿ ತೋರಿಸಿದ್ದಾರೆ ಮಾತ್ರ. NCS ಅಂತ ಬರೆದಿದ್ದಾರೆ, ಅದು ನೀವು ಗಮನಿಸ್ಬೋದು. ಸಕ್ಕತ್ತಾಗಿ ಹೂಗಳಂತೂ ಎಷ್ಟು ಬ್ಯೂಟಿಫುಲ್ ಆಗಿದ್ವು, ಒಂದಕ್ಕಿಂತ ಒಂದು. ಅಂದರೆ ಅದು ಎಲ್ಲಿಂದ ತೊಗೊಂಬಂದಿದ್ರೋ ಗೊತ್ತಿಲ್ಲ, ಬಟ್ ಮಸ್ತಾಗಿತ್ತು ಫ್ರೆಂಡ್ಸ್. ಪ್ಯಾಷನ್ ಮತ್ತು ಕ್ಯೂರಿಯಾಸಿಟಿ ಇದ್ದರೆ ಏನಾದರೂ ಸಾಧನೆ ಮಾಡ್ಬೋದು. ಛಲ ಮಾತ್ರ ಇರಬೇಕು, ಛಲ ನಮ್ಮ ಹತ್ರ ಇರಬೇಕು ಅಷ್ಟೇ ಫ್ರೆಂಡ್ಸ್. ಇಲ್ಲೊಂದು ಮಾಡೆಲ್ಸ್ ಮಾಡಿಟ್ಟಿದ್ದಾರೆ. ಏನಿದು ಮಾಡೆಲ್ಸ್ ಅಂತ ಆ್ಯಕ್ಚುಲಿ ನನಗೂ ಗೊತ್ತಾಗಲಿಲ್ಲ, ಇದು ಯಾವುದಕ್ಕೆ ರಿಲೇಟೆಡ್ ಇದೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಮಾಡೆಲ್ಸ್ ಮಾತ್ರ. ಇದೇನೋ ಫಾರೆಸ್ಟ್ದು ಒಂದು ಕಾಡಿನದ್ದು ಒಂದು, ಕಾಡಲ್ಲಿ ಇವರೆಲ್ಲ ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಯಾರಿಗೂ ಕರೀತಾ ಇದ್ದಾರೋ ಹಂಗಿತ್ತು. ಯಾರೋ ಇಲ್ಲಿ ನೋಡಿ, ಇಲ್ಲಿ ಏನೋ ಶೂಟ್ ಮಾಡ್ತಾ ಇರೋ ಥರ ಮಾಡೆಲ್ಸ್ ಚೆನ್ನಾಗಿ ಮಾಡಿಟ್ಟಿದ್ರು, ಬಟ್ ಏನು ಸ್ಟೋರಿ ಅಂತ ಗೊತ್ತಾಗಲಿಲ್ಲ ನನಗೆ. ಇಲ್ಲಿ ನೋಡಿ ಪೂರ್ಣಚಂದ್ರ ತೇಜಸ್ವಿಯವರು ಸಿತಾರ್ ನುಡಿಸ್ತಾ ಇರೋದು. ಸೊ ಇದು ಒಂದು ಅವ್ರದ್ದು ಯುನೀಕ್ ಟ್ಯಾಲೆಂಟ್ ಆಗಿತ್ತು. ಸಿತಾರ್ ವಾದಕ ಪೂರ್ಣಚಂದ್ರ ತೇಜಸ್ವಿ ಅಂತ ಬರೆದಿರೋದು ನೋಡಿ. ಎಷ್ಟು ಟ್ಯಾಲೆಂಟೆಡ್ ಪರ್ಸ್ನಾಲಿಟಿ ಅಂದರೆ ರಿಯಲಿ ಸೂಪರ್. ಇದು ನೋಡಿ, ಈ ಫ್ಲವರ್ ಮಾತ್ರ ತುಂಬ ಯೂನಿಕ್ ಆಗಿತ್ತು, ಅಂತ ಡಿಫ್ರೆಂಟ್ ಆಗಿತ್ತು. ಇಲ್ಲೇನೋ ನಾನು ಸೋಲಾರ್ ಸಿಸ್ಟಮ್ಸ್ ನೋಡ್ತಾ ಇದ್ದೀನೇನೋ ಅನ್ನಂಗಿತ್ತು, ಅಷ್ಟು ಚೆನ್ನಾಗಿತ್ತು ಈ ಫ್ಲವರ್ ಮಾತ್ರ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಒಂದಿದೆ, ಇಲ್ಲಿ ಏನಿದೆ ಅಂದರೆ ಶಿಕಾರಿ ನನಗೆ ಇಷ್ಟ, ಮಾಂಸಕ್ಕೋಸ್ಕರ ಅಲ್ಲ. ಅಂದರೆ
ಅವರಿಗೆ ಇದನ್ನು ತುಂಬ ಹಾಬಿ ಇತ್ತು, ಏನು ಅವರಿಗೆ ಹಂಟಿಂಗ್ದು ತುಂಬ ಹಾಬಿ ಇತ್ತು, ಬಟ್ ಮಾಂಸಕ್ಕೋಸ್ಕರ ಅಂತಲ್ಲ. ಆಮೇಲೆ ಇಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲಿ ಒಂದು ಡಿಫ್ರೆಂಟ್ ಆಗಿದೆ. ಎಸ್, ಇವರಿಗೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಕೃಷಿ ಬಗ್ಗೆ ತುಂಬ ಒಲವಿತ್ತು. ಕೃಷಿ ಒಳಗೆ ತಮ್ಮನ್ನು ತಾವು ತುಂಬ ಚೆನ್ನಾಗಿ ತೋಡಿಸ್ಕೊಂಡಿದ್ರು. ನೋಡಿ ಇಲ್ಲಿ ಏನು ಚೆನ್ನಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ನೋಡ್ಬೋದು ನೀವು, ರೈಟರ್ ಆಗಿ ತೋರಿಸಿದ್ದಾರೆ. ಇಲ್ಲಿ ಇದು ರಿಯಲ್ ಪಿಕ್ಚರ್. ಇದು ನೋಡಿ, ಎಸ್ ಫ್ರೆಂಡ್ಸ್, ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಗೊತ್ತಿತ್ತು, ಅವರಷ್ಟಕ್ಕೆ ಅವರು ಈವನ್ ಟೆಕ್ನಾಲಜಿಯಲ್ಲೂ ಅಳವಡಿಸ್ಕೊಂಡಿದ್ರು. ಇಲ್ಲಿ ಫ್ರೆಂಡ್ಸ್, ಟೆಕ್ನಾಲಜಿ ನಮ್ಮ ಭಾಷೆಗೆ ಬೇಲಿ ಆಗಬಾರ್ದು ಫ್ರೆಂಡ್ಸ್. ಟೆಕ್ನಾಲಜಿ ನಮ್ಮ ಭಾಷೆಗೆ ಅದು ಒಂದು ಜಸ್ಟ್ ಮಾರ್ಗ ಆಗಿರಬೇಕು. ನೋಡಿ ಏನು ಚೆನ್ನಾಗಿ ತೋರಿಸಿದ್ದಾರೆ. ಹೂವಿನಲ್ಲಿನೇ ಕಂಪ್ಯೂಟರ್ ತೋರಿಸಿದ್ದಾರೆ, ಟೇಬಲ್ ತೋರಿಸಿದ್ದಾರೆ, ಕ್ಯಾಬಿನೆಟ್ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಸಖತ್ತಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ರೈಟರ್ ಆಗಿ ತೋರಿಸಿದ್ದಾರೆ, ಯೋಚನೆ ಮಾಡ್ತಾ ಇರೋ ಹಾಗೆ, ಆ ಕೈ ಏನೋ ಕತ್ತಲ್ಲಿ ಹಿಡ್ಕೊಂಡಿರೋದು, ಏನು ಸಖತ್ತಾಗಿ ಮಾಡಿದ್ದಾರೆ. ಮಾಡೆಲ್ ಮಾತ್ರ ಎದ್ದು ಬರ್ತಾರೇನೋ ಅನ್ನೋಂಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.